ದಯವಿಟ್ಟು ಹೋಗ್ಬೇಡಿ. ಅಂದ್ರೆ ಅಚ್ಚುದು ಬರ್ಡೇ 5th year ಬರ್ಡೇ. ಸೊ ಹಲೋ, ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನನ್ನ ರೊಟೀನ್ನ ತೋರಿಸ್ತಾ ಇದ್ದೀನಿ ಇವತ್ತು ಹೇಗಿದೆ ಅಂತ ಹೇಳಿ. ನನ್ನ ವೀಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಇವತ್ತು ಬೆಳಗ್ಗೆನೇ ರಾಗಿ ದೋಸೆ ಮಾಡಿ ಚಟ್ನಿ ಮಾಡಿದ್ದೆ. ತುಂಬ ಚೆನ್ನಾಗಿ ರಾಗಿ ದೋಸೆ ಬರುತ್ತೆ. ನಾನು ಇದಕ್ಕೆ ಸ್ವಲ್ಪ ಚಿರೋಟಿ ರವೆನ ಹಾಕೋತೀನಿ, ಹಾಗಾಗಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಇನ್ನು ನನಗೆ ಬೆಳಗ್ಗೆ ಟೈಮು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು, ಯಾಕೆಂದರೆ ಹನಿ ಕೂಡ ನನ್ನ ಜೊತೆನೇ ಎದ್ಬಿಡ್ತಾಳೆ. ಇಲ್ಲಾಂದರೆ ನಾನು ಎದ್ದು ಒಂದು 5 ನಿಮಿಷಕ್ಕಂತೂ ಅವಳು ಎದ್ಬಿಡ್ತಾಳೆ. ಸೊ ಇನ್ನು ತಿಂಡಿ ಮಾಡಬೇಕಂದ್ರೆ ಅವಳನ್ನ ಹಿಡ್ಕೊಂಡು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಅವಳ ಜೊತೆ ಮಾತಾಡಿಕೊಂಡು ಹೀಗೆ ಅವಳನ್ನ ಕೂಡ ನನ್ನ ಜೊತೆ ಅಲ್ಲೇ ಕಟ್ಟೆ ಮೇಲೆ ಕೂರಿಸ್ಕೊಂಡ್ಬಿಟ್ಟು ತಿಂಡಿಗಳನ್ನ ಮಾಡ್ಕೋತೀನಿ. ಇನ್ನು ಇಷ್ಟಪಟ್ಬಿಟ್ಟು ಅವಳು ದೋಸೆನ ತಿಂತಾಳೆ. ಆ್ಯಂಡ್ ಅವಳಿಗೆ ಬರೀ ಖಾಲಿ ದೋಸೆ ಇಷ್ಟ ಆಗೋದಿಲ್ಲ, ಈ ಥರ ಪಲ್ಯ ಚಟ್ನಿ ಅಂತೂ ಕಂಪಲ್ಸರಿ ಇರಲೇಬೇಕು ಅವಳಿಗೆ. ಇನ್ನು ಸರಿ, ಫಸ್ಟು ಅವಳಿಗೆ ತಿನ್ನಿಸ್ಬಿಡೋಣ ಅಂತ ಹೇಳಿ ಪ್ಲೇಟಿಗೆ ಹಾಕಿದರೆ ಅವಳು ನಾನೇ ತಿಂತೀನಿ ಅಂತ ಹೇಳಿ ತಿಂತಾ ಇದ್ದಾಳೆ. ಜೊತೆಲಿ ನನಗೂ ಕೂಡ ತಿನ್ಸೋದಕ್ಕೆ ಬರ್ತಾಳೆ. ನಾನು ಫಸ್ಟು ಏನಂದರೆ ಅವಳಿಗೆ ಹಾಕಿ ಕೊಟ್ಬಿಡ್ತೀನಿ. ದೋಸೆ, ಇಡ್ಲಿ, ಚಪಾತಿ ಈ ಥರ ಮಾಡಿದಾಗ ಅವಳಿಗೆ ಕೊಟ್ಬಿಡ್ತೀನಿ. ಅವಳೇ ಚೆನ್ನಾಗಿ ತಿನ್ಕೊತಾಳೆ, ಅಭ್ಯಾಸ ಆಗಲಿ ಅಂತ ಹೇಳ್ಬಿಟ್ಟು ಅವಳಿಗೆ ಕೊಡ್ತೀನಿ. ಇನ್ನು ನಾನು ಕೂಡ ಅವಳ ಜೊತೆಗೆ ಅವಳಿಗೆ ಹಾಕ್ಕೊಟ್ಟಿರೋ ದೋಸೆನೇ ತಿನ್ಕೋತಿದ್ದೆ ಮಾತಾಡಿಕೊಂಡು. ಸರಿ, ಇನ್ನು ಮತ್ತೆ ಮಾಡಿದ್ರೆ ಆಯಿತು ಅಂಥೇಳಿ. ಯಾಕಂದರೆ ಈ ಥರ ಮಾತಾಡಿಕೊಂಡು ತಿಂಡಿ ಊಟ ಮಾಡಿಸೋದ್ರಿಂದ ಸ್ವಲ್ಪ ಫೋನು ಟಿ ವಿನ ಅವಾಯ್ಡ್ ಮಾಡ್ತಾಳೆ. ಅದಕ್ಕೋಸ್ಕರ ನಾನು ಅವಳ ಜೊತೆ ಆದಷ್ಟು ಈ ಥರ ಊಟ ತಿಂಡಿ ಟೈಮಲ್ಲಿ ಟೈಮ್ನ ಸ್ಪೆಂಡ್ ಮಾಡ್ತೀನಿ. ಫೋನ್ ನೋಡಲ್ಲ ಅಂತೆಲ್ಲ ನೋಡ್ತಾಳೆ, ಬಟ್ ತುಂಬ ರೇರು. ವಾರದಲ್ಲಿ 1 ದಿನ 2 ದಿನ ಈ ಥರ ಫೋನ್ ಕೇಳ್ತಾಳೆ. ಬಟ್ ಅವಳಿಗೆ ಫೇವ್ರೆಟ್ಟು ಫುಡ್ಡು ನಾನೇನಾದರೂ ಮಾಡಿದಾಗ ಆಲ್ಮೋಸ್ಟು ಫೋನು ಟಿ ವಿ ಎಲ್ಲ ಅವಾಯ್ಡ್ ಮಾಡಿ ಇಷ್ಟಪಟ್ಟು ತಿಂತಾಳೆ, ಹಾಗಾಗಿ ಮಾಡ್ತೀನಿ. ಇನ್ನು ಬೇಳೆ ಸಾರನ್ನ ಮಾಡೋಣ ಅಂಥೇಳಿ ಬೇಳೆ ಪಪ್ಪು ಮಾಡೋಣ ಅಂತ. ಯಾಕೆ ಅಂದರೆ ಬ್ಯಾಗ್ ಪ್ಯಾಕಿಂಗ್ ಮಾಡೋದಿದೆ. ಸರಿ, ನನಗೆ ಎಲ್ಲಿಗಾದರೂ ಹೊರಟಿದ್ದೀನಿ ಅಂದರೆ ನನಗೆ ಸಾಂಬಾರು ಕಂಪಲ್ಸರಿ ಮಧ್ಯಾಹ್ನಕ್ಕೆ ಇರಲೇಬೇಕು ನೆಕ್ಸ್ಟ್ ಡೇಗೆ. ನನಗೆ ಇಲ್ಲ ಅಂತ ಅಂದರೆ ಒಂಥರ ಕೈಕಾಲು ಆಡೋದಿಲ್ಲ ನನಗೆ ಸಾಂಬಾರಿಲ್ಲ ಅಂದರೆ. ಯಾಕಂದರೆ ಗುಂಡ ಬೇರೆ ಇದ್ದಾನಲ್ವ, ಸೊ ಹಾಗಾಗಿ ಬೇಕೇ ಬೇಕು ಸಾಂಬಾರು. ಇನ್ನು ಬೇಳೆನ ಬೇಳೆ, ಟೊಮೊಟೊ, ಸ್ವಲ್ಪ ಹುಣಸೆಹಣ್ಣು, ಈರುಳ್ಳಿನ ಹಾಕ್ಬಿಟ್ಟು ಬೇಯೋದಕ್ಕಿಟ್ಟೆ. ಇನ್ನು ಬೇಳೆ ಚೆನ್ನಾಗಿ ಬೆಂದಿದೆ. ಇದು ಆ್ಯಕ್ಚುಲಿ ನಮ್ಮ ಹೊಲದಲ್ಲೇ ಬೆಳೆದಿರುವಂಥ ಬೇಳೆ ಇದು. ಸೊ ತುಂಬ ಚೆನ್ನಾಗಿ ಬೇಯುತ್ತೆ ಇದು. ಇನ್ನು ಒಂದು ನಾನು ಕಡಾಯಿನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಸಾಸಿವೆ, ಜೀರಿಗೆ ಮತ್ತು ಸ್ವಲ್ಪ ಕರಿಬೇವನ್ನ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ನಾನು ಬೆಳ್ಳುಳ್ಳಿ ಕೂಡ ಹಾಕೋತೀನಿ. ಚೆನ್ನಾಗಿರುತ್ತೆ. ನಾನು ಕುಕ್ಕರಲ್ಲಿ ಇಟ್ಟಾಗಲೂ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದೆ, ಆ್ಯಂಡ್ ಇವಾಗಲೂ ಕೂಡ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಫ್ಲೇವರ್ ಅಂಥೇಳಿ. ಇನ್ನು ಇದು ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅನ್ನೋ ಟೈಮಲ್ಲಿ ಸ್ವಲ್ಪ ಸಾಂಬಾರು ಪುಡಿ, ಸ್ವಲ್ಪ ಖಾರದ ಪುಡಿಯನ್ನು ಹಾಕ್ತೀನಿ. ಹಾಗೆ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ನಾನು ಏನು ಮಸ್ತಿ ಇಟ್ಕೊಂಡಿದ್ನಲ್ವ ಬೇಳೆನ, ಇದನ್ನು ಹಾಕ್ತೀನಿ. ಸೊ ಇಷ್ಟೇ, ಕ್ವಿಕ್ಕಾಗಿ ಈಸಿಯಾಗಿ ಆಗುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ಇದ್ರ ಜೊತೆ ಚಪಾತಿ, ಅನ್ನಕ್ಕೆ ಬೆಸ್ಟ್ ಕಾಂಬಿನೇಷನ್ನು ಸಕ್ಕತ್ತಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಇನ್ನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನಾನು ಲಾಸ್ಟಲ್ಲಿ ಹಾಕ್ಬಿಟ್ಟು ಒಂದು ಕುದಿ ಬರೋವರೆಗೂ ನಾನು ಕುದಿಸ್ಕೊತೀನಿ. ಇಷ್ಟೇ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ಉಪ್ಪಿನಕಾಯಿಗಿಂತ ಹಪ್ಪಳ ಸಂಡಿಗೆ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ. ಇನ್ನು ನಮ್ಮನೇಲಿ ಹಪ್ಪಳ ಸಂಡಿಗೆ ಎಲ್ಲ ತುಂಬ ಕಮ್ಮಿ ಅನ್ನೋದೇನು ನಾನು ಮಾಡೋದೇ ಇಲ್ಲ. ನಮ್ಮ ಅತ್ತೆ ಸ್ವಲ್ಪ ಕೊಟ್ಟು ಕಳಿಸಿದ್ರು, ಹಾಗಾಗಿ ಅದನ್ನೇ ಸ್ವಲ್ಪ ಹಪ್ಪಳ ಎಲ್ಲ ಕರೆದಿದೆ. ಚೆನ್ನಾಗಿತ್ತು ಟೇಸ್ಟು. ಸ್ವಲ್ಪ ತುಪ್ಪ ಹಾಕ್ಕೊಂಡು ಅನ್ನದ ಜೊತೆ ತಿಂತಾಯಿದ್ರೆ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ನಾನು ಆ್ಯಕ್ಚುಲಿ ಏನು ಗೊತ್ತಾ, ಈ ಥರ ಪಪ್ಪು ಅಂದರೆ ನಾನು ಪಾಲಕ್ ಸೊಪ್ಪನ್ನ ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಮಾಡ್ತೀನಿ. ಬಟ್ ಇದು ಪ್ಲೇನು, ನನಗೆ ಸೊಪ್ಪು ಸಿಕ್ಕಿರಲಿಲ್ಲ, ಹಾಗಾಗಿ ಪ್ಲೇನ್ ಮಾಡಿದೆ. ಸಕ್ಕತ್ತಾಗಿತ್ತು. ಹಲೋ. ಸೊ ಇವಾಗ ಎಲ್ಲ ಕೆಲಸಗಳು ಮುಗಿಸ್ಬಿಟ್ಟು ಬಟ್ಟೆ ಪ್ಯಾಕ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. 3 ಡೇಸಿಂದ ಅನ್ಕೋತಿದ್ದೆ ಬಟ್ಟೆ ಪ್ಯಾಕ್ ಮಾಡ್ಬೇಕಂತ. ಯಾಕೆ ಅಂದರೆ ಅಚ್ಚುದು ಬರ್ಡೇ 5th year ಬರ್ಡೇ. ಸೊ ನಾವು ಪ್ರತಿ ವರ್ಷ ಒಂದೊಂದು ಪ್ಲೇಸ್ ಅಥವಾ ಒಂದೊಂದು ರೆಸಾರ್ಟ್ನ ನಾವು ಚೂಸ್ ಮಾಡ್ಕೋತೀವಿ ಹೋಗೋದಕ್ಕೆ. ಪ್ರತಿ ವರ್ಷ ಬರ್ಡೇ ಹೊರಗಡೆನೆ ಮಾಡೋದು. ಗ್ರ್ಯಾಂಡಾಗೆಲ್ಲ ಕರೆದ್ಬಿಟ್ಟು ಎಲ್ಲರೂ ಮಾಡಲ್ಲ. ಫಸ್ಟ್ ಇಯರ್ ಬರ್ಡೇ ಅಚ್ಚುದು ಗೋವಾ, 2nd year ಬಂದ್ಬಿಟ್ಟು ಧರ್ಮಸ್ಥಳ, ಅಲ್ಲೇ ಸರೌಂಡಿಂಗು ದೇವಸ್ಥಾನಕ್ಕೆ ಹೋಗ್ಬಿಟ್ಟು. 3rd year ರೂಪೀಸ್ ರೆಸಾರ್ಟು ಉಪೇಂದ್ರ ಅವ್ರದ್ದು. ಸೊ 4th ಬಂದ್ಬಿಟ್ಟು 3 days ಮೈಸೂರಲ್ಲಿ ಸ್ಟೇ ಆಗಿ ಅಲ್ಲಿ ಸೆಲೆಬ್ರೇಷನ್ ಆಯಿತು. ಇವಾಗ ಇನ್ನೊಂದು ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಸೊ
ಹೀಗೆ ಹನಿದು ಅಷ್ಟೇನೆ. ಲಾಸ್ಟ್ ಸೆಕೆಂಡ್ ಇಯರ್ ಬರ್ಡೇ ಅವಳದು ಉಡುಪಿಲಿ ಮಾಡಿದ್ದು, ಫಸ್ಟ್ ಇಯರ್ ಬರ್ಡೇ ಬೆಂಗಳೂರು ನಿಯರ್ ಲೇಕ್ ವ್ಯೂ ರೆಸಾರ್ಟ್ ಅಂತ ಏನೋ ವರ್ಸ್ಟ್ ರೆಸಾರ್ಟ್ ಅಂತಾನೆ ಹೇಳ್ಬೋದು, ಆ ರೆಸಾರ್ಟ್ ಅಲ್ಲಿ ಮಾಡಿದ್ದು. ಬಟ್ ಪ್ರೈಸ್ ಏನ್ ಕಮ್ಮಿ ಇಲ್ಲ, ಬಟ್ ವರ್ಸ್ಟ್ ರೆಸಾರ್ಟ್ ಅದು, ಓಕೆನಾ. ಸೊ ಅಲ್ಲಿ ಮಾಡಿದ್ದು. ಯಾರಾದ್ರೂ ಈ ಒಂದು ಲೇಕ್ ವ್ಯೂ ರೆಸಾರ್ಟ್ ಅನ್ನೋದಕ್ಕೆ ಏನಾದ್ರು ಹೋಗಂಗಿದ್ರೆ ದಯವಿಟ್ಟು ಹೋಗ್ಬೇಡಿ ಒಂದ್ಸಲ. ಸೊ ಬಟ್ಟೆ ಪ್ಯಾಕ್ ಮಾಡ್ಕೋತಾನೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ನ ಹೇಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ವರ್ಸ್ಟ್ ಸರ್ವಿಸ್ ಇತ್ತು ಅವ್ರದ್ದು, ಓಕೆನಾ. ಇದನ್ನು ಏನಕ್ಕೆ ತಿಳಿಸ್ತಾ ಇದ್ದೀನಿ ಅಂದರೆ, ನೆಕ್ಸ್ಟ್ ಯಾರಾದರೂ ಹೋಗೋರಿದ್ರೆ ಅಟ್ಲೀಸ್ಟ್ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಪ್ರತಿ ವರ್ಷ ನಾವು ಒಂದೊಂದು ರೆಸಾರ್ಟ್ನ ಎಕ್ಸ್ಪ್ಲೋರ್ ಮಾಡ್ತಾನೆ ಇರ್ತೀವಿ. ಬಟ್ ಆ ಇಮೇಜ್ ಇರ್ಬೋದು, ಅವ್ರು ಹಾಕಿರುವಂಥ ವಿಡಿಯೋ ಇರೋದು ನೋಡಿಬಿಟ್ಟು ಮೋಸನ ಹೋಗಬೇಡಿ ಯಾರು ಕೂಡ, ಹೇಳ್ತಾ ಇದ್ದೀನಿ. ಆ ಒಂದು ರೆಸಾರ್ಟ್ ಲೇಕ್ ವ್ಯೂ ರೆಸಾರ್ಟ್ ಅಂತಲೇ ಬರುತ್ತೆ. ದಯವಿಟ್ಟು ಅದೇನಾದರೂ ಬ್ಯಾಂಗ್ಳೂರ್ ಸರೌಂಡಿಂಗ್ ಏನಾದರೂ ನಿಮಗೆ ಚೆಕ್ ಮಾಡಿದಾಗ ಏನಾದರೂ ಸಿಕ್ಕಿದ್ರೆ ಸೊ ದಯವಿಟ್ಟು ಹೋಗಬೇಡಿ, ಅಷ್ಟು ವರ್ಸ್ಟ್ ಆಗಿತ್ತು ಅದು ರೆಸಾರ್ಟ್ ಅಂತಲೇ ಹೇಳ್ಬೋದು. ಇನ್ನು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋತಾ ಇದ್ದೆ. ಸೊ ಇವಾಗ ಹೋಗ್ತಿರೋ ರೆಸಾರ್ಟ್ ಬಂದುಬಿಟ್ಟು ನಾವು ನೆಲದ ಸಿರಿ ಅಂತ ಹೇಳ್ಬಿಟ್ಟು ಆ ಒಂದು ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಅದು ಆ್ಯಕ್ಚುಲಿ ಕಿಡ್ಸಿಗೆ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸರಿ ಆಯಿತು, ಅಲ್ಲಿ ಹೋಗ್ಬಿಡೋಣ ಅಂಥೇಳಿ ನಾನು ಕೂಡ ಕೆಲವೊಂದಷ್ಟು ವೀಡಿಯೋಸ್ಗೆಲ್ಲ ರೀಲ್ಸ್ ಎಲ್ಲನೂ ನೋಡಿದ್ದೀನಿ. ಸರಿ ಆಯಿತು, ಮಕ್ಕಳಿಗೆ ಚೆನ್ನಾಗಿದೆ ಅಂದರೆ ಹೋಗೋಣ ಅಂಥೇಳಿ, ಅದು ಕೂಡ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂಥೇಳಿ ಸರಿ ಅಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾಯಿದ್ವಿ. ಇನ್ನು ಎಲ್ಲ ಬಟ್ಟೆಗಳನ್ನ ಪ್ಯಾಕ್ ಮಾಡ್ಕೋತಾ ಇದ್ದೆ. ಹನಿದು ಸೋಪು, ಸೊ ಇದು ಮೀಶೋದಲ್ಲಿ ತಗೊಂಡಿದ್ದು, ತುಂಬಾ ಚೆನ್ನಾಗಿದೆ ಸೋಪು ಹಿಡೋದಕ್ಕೆ. ನೋಡಿ ಇದ್ರೊಳಗಡೆ ಸೋಪ್ ನೀರಿದ್ರು ಕೂಡ ಇದ್ರೊಳಗೆ ಬಂದ್ಬಿಡುತ್ತೆ. ಸೊ ಇದು ಸೊ ನಾನು ತುಂಬ ಬಟ್ಟೆಗಳೆಲ್ಲ ಏನೂ ತೊಗೊಂಡೋಗ್ತಾಯಿಲ್ಲ, ಬಟ್ ಆ್ಯಕ್ಚುಲಿ ಇದೇ ಹೆವಿ ಅನ್ನಿಸ್ತಾ ಇದೆ. ಇದು ಬಂದುಬಿಟ್ಟು ಗ್ರೀನು, ನಾನು ಜುಡಿಯೋದಲ್ಲಿ ತೊಗೊಂಡಿದ್ದು. ಸೊ ಇದು ಆ್ಯಕ್ಚುಲಿ ಸೆಕೆಂಡ್ ಇಯರ್ ಹನಿ ಬರ್ಡೇ ಟೈಮಲ್ಲಿ ನಾನು ಫೋಟೋಶೂಟ್ನ ಮಾಡಿಸೋದಕ್ಕೆ ಅಂತ ಹಾಕ್ಕೊಂಡಿದ್ದೆ. ಬಟ್ ಆ ಫೋಟೋಸ್ ಎಲ್ಲನೂ ಕೂಡ ಡಿಲೀಟ್ ಆಗಿದೆ ಅಂತ ಹೇಳಿದ್ರು ಅವರು. ಸರಿ ಆಯಿತು, ಹೇಗಿದ್ರು ಇದರಲ್ಲಿ ಫೋಟೋಸ್ ಇಲ್ಲ ಅಂತ ಹೇಳ್ಬಿಟ್ಟು ಅದೇನೇ ಹಳೆ ಬಟ್ಟೆನೇ ತೊಗೊಂಡೆ ನಾನು. ಇನ್ನು ಒಂದು ಜೊತೆ ಜೀನ್ಸು ಟಾಪ್ ಇಟ್ಕೊಂಡಿದ್ದೀನಿ ಅಷ್ಟೇ. ಸರಿ ಸಿಂಪಲ್ ಆಗೇ ಸಾಕು, ಯಾಕಂದರೆ ಪ್ರತಿ ಸಲ ಒಂದು ರಾಶಿ ಬಟ್ಟೆಗಳನ್ನ ಹೊತ್ಕೊಂಡು ಹೋಗ್ತಾ ಇದ್ದಿದ್ದು. ಈ ಸಲ ಕಡಿಮೆ, ಎಷ್ಟಾಗುತ್ತೋ ಅಷ್ಟು ತೀರಾ ಕಡಿಮೆ. ಆ್ಯಂಡ್ ನಾನು ಈ ಸಲ ಏನೂ ಶಾಪಿಂಗ್ ಮಾಡೇ ಇಲ್ಲ. ನಿಜವಾಗ್ಲೂ ಪ್ರತಿ ಸಲ ಎಲ್ಲಾದರೂ ಹೋಗ್ತಾ ಇದ್ದೀವಿ ಅಂದರೆ ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡ್ತದೆ. ಅಂದರೆ ತುಂಬ ವೆರೈಟಿ ಬಟ್ಟೆಗಳು ನಾನು ಹೊರಗಡೆ ಹೋದಾಗ ತೊಗೊಳಕ್ಕೆ ಇಷ್ಟಪಡ್ತೀನಿ. ಬಟ್ ಈ ಸಲ ಏನೋ ಗೊತ್ತಿಲ್ಲ, ತೀರಾ ಮನೇಲಿ ಹೆಂಗೆ ಇರ್ತನೋ ಅದೇ ಥರದ್ದೇ ತೊಗೊಂಡು ಹೋಗ್ಬಿಟ್ಟಿದ್ದೀನಿ, ಕಂಫರ್ಟ್ ಇರಲಿ ಅಂತ ಹೇಳಿ. ಇನ್ನು ಬ್ಯಾಗ್ ಪ್ಯಾಕಿಂಗ್ ಎಲ್ಲ ಮಾಡಿ ಸ್ವಲ್ಪ ಊಟ ಮಾಡ್ಕೊಂಡು ಗುಂಡುಂಗೆಲ್ಲ ಊಟ ಕೊಟ್ಬಿಟ್ಟು ನಾವು ಬರೋವಷ್ಟರಲ್ಲಿ ಇನ್ನು ಅಂಗಡಿಯಿಂದ ಅಜಯ್ ಕೂಡ ಬರೋವಷ್ಟರಲ್ಲಿ ತೀರಾ ಲೇಟ್ ಆಗೋಯ್ತು. ಸರಿ ನಾವು ಆಲ್ಮೋಸ್ಟ್ 8:30 ಆಯಿತು ತುಮಕೂರನ್ನ ರೀಚ್ ಆಗಿದ ತಕ್ಷಣ ನಾವು ಅಪ್ಪಾಜಿಗೆ ಹಚ್ಚೋದು ಒಂದು ಬಟ್ಟೆ ತೊಗೊಂಡಿದ್ವಿ ಬರ್ಡೇಗೆ ಅಂಥೇಳಿ. ಅದು ಅವನಿಗೆ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಅಂಥೇಳಿ ಎಕ್ಸ್ಚೇಂಜ್ ಮಾಡಿಸೋಣ ಅಂತ ಮ್ಯಾಕ್ಸಿಗೆ ಬಂದ್ವಿ. ಆ್ಯಕ್ಚುಲಿ ಬಟ್ಟೆ ತೊಗೊಬೇಕು ಹಚ್ಚಿಗೆ ಎಕ್ಸ್ಚೇಂಜ್ ಮಾಡಿಸೋಣ ಅಂಥೇಳಿ ಅಕ್ಕ ಈ ಒಂದು ಬ್ಯಾಗ್ನ ತೊಗೊಂಡ್ಲು. ಅವಳಿಗೆ ಆ್ಯಕ್ಚುಲಿ ಬ್ಯಾಗ್ ಕಲೆಕ್ಷನ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಮೊನ್ನೆ ಇನ್ನೂ ರೀಸೆಂಟಾಗಿ 2 months ಬ್ಯಾಕು 3,500 ಕೊಟ್ಟು ಬ್ಯಾಗ್ ತೊಗೊಂಡಿದ್ದಾಳೆ, ಇದೇ ಥರದ್ದೇನೆ ಸ್ವಲ್ಪ. ಸೊ ಇವಾಗ ನೋಡಿದ್ರೆ ಮತ್ತೆ ಇದು ಆ್ಯಕ್ಚುಲಿ 1000 ಏನೋ ಆಯಿತು ಇದು. ಸೊ ಈ ಥರ ಅವನಿಗೆ ತೊಗೊಂಡು ಬರ್ಬೇಕಂತ ಹೇಳಿ ಇವಳು ತೊಗೊಂಡ್ಲು. ಸರಿ ಅವನಿಗೆ ಹೇಗಿದ್ರು ನಾನು ಆನ್ಲೈನಲ್ಲಿ ಬುಕ್ ಮಾಡಿಬಿಟ್ಟಿದ್ದೀನಿ, ಅದು ಹೆಂಗೋ ಬಂದಿದೆ ಡ್ರೆಸ್ಸು, ಅವನಿಗೆ ಆಗುತ್ತೆ. ಇನ್ನು ನಾನು ಬ್ಯಾಗ್ ತೊಗೋತೀನಿ. ಮತ್ತು ಅವನಿಗೆ ಆ್ಯಕ್ಚುಲಿ ಮ್ಯಾಕ್ಸ್ ಇಲ್ಲೆಲ್ಲನೂ ಚಪ್ಪಲ್ ತೊಗೊಳ್ಳಲ್ಲ, ಅವನಿಗೆ ಬಾಟದಲ್ಲೇ ಆಲ್ಮೋಸ್ಟ್ ತೊಗೊಳ್ಳೋದು. ಸರಿ ಇವಾಗ ಹೆಂಗಿದ್ರು ಈಗ ಹೆಂಗೂ ಮತ್ತೆ ಇನ್ನೊಂದು ಕಡೆ ಎಲ್ಲ ಹುಡ್ಕೋದಕ್ಕಾಗಲ್ಲ, ಟೈಮ್ ಆಲ್ರೆಡಿ ಆಗಿಬಿಟ್ಟಿದೆ, ಓವರ್ ಆಗಿದೆ ಟೈಮು. ಬೆಳಗ್ಗೆ ಬೇರೆ ಬೇಗ ಎದ್ಬಿಟ್ಟು ನಾವು ರೆಸಾರ್ಟ್ಗೆ ಹೋಗೋದಕ್ಕೂ ಮತ್ತು ಇನ್ನು ಬಟ್ಟೆ ಎಲ್ಲನೂ ಅಕ್ಕದು ತುಮಕೂರಲ್ಲೇ ಇಟ್ಬಿಟ್ಟಿದ್ಲು. ಸೊ ಅದೆಲ್ಲ ಜೋಡಿಸ್ಕೊಳ್ಳೋಕೆ ಟೈಮ್ ಆಗುತ್ತೆ. ಇನ್ನು ಅಚ್ಚು ಕೂಡ ಚಪ್ಪಲ್ ಒಂದು ಜೊತೆ ತೊಗೊಂಡು ಹೋಗಿಬಿಡೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಅದಾದಮೇಲೆ ಮತ್ತೆ ಅಯ್ಯೋ ಅವನಿಗೇನು ಗಿಫ್ಟೇ ಕೊಟ್ಟಿಲ್ವಲ್ಲ, ಸರಿ ಗಿಫ್ಟ್ ಆದರೂ ತೊಗೊಳ್ಳೋಣ ಅಂತ ಹೇಳಿ ಅಲ್ಲಿ ಚಪ್ಪಲು ಮತ್ತು ಅಕ್ಕ ಒಂದು ಬ್ಯಾಗ್ನ ತೊಗೊಂಡ್ಬಿಟ್ಟು ಬಂದ್ವಿ ನಾವು. ಇನ್ನು ನಾನು ಹನಿ ಕೂಡ ಟೀ ಶರ್ಟ್ಸ್ ತೊಗೊಂಡೆ, ಚೆನ್ನಾಗಿತ್ತು ಅಂತ ಹೇಳಿ. ಇನ್ನು ಇಲ್ಲಿಗೆ ಫಸ್ಟ್ ಕ್ರೈಗೆ ಬಂದುಬಿಟ್ವಿ ನಾವು. ಬೇರೆ ಕಡೆ ಟಾಯ್ಸ್ ಶಾಪ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು, ಆಲ್ಮೋಸ್ಟ್ 9:30 ಆಗಿದೆ, ಇನ್ನೇನು ಓಪನ್ ಇರುತ್ತೆ ನೈಟು. ಸರಿ ಫಸ್ಟ್ ಕ್ರೈಯಲ್ಲಿ ಹೆಂಗೋ ಓಪನ್ ಇತ್ತು. ಇಲ್ಲಿ ಆ್ಯಕ್ಚುಲಿ ಅಕ್ಕಂಗೆ ಸೈಕಲ್ ಒಂದು ತುಂಬ ಇಷ್ಟ ಆಗೋಯ್ತು ಅವಳಿಗೆ. ಆ ಸೈಕಲ್ ನೋಡಿದ್ರೆ ಅವನ ಸೈಜಿಗಿರಲಿಲ್ಲ, ಹನಿಗೆ ಓಕೆ ಅನ್ನೋ ರೇಂಜಲ್ಲಿ ಇತ್ತು, ಬಟ್ ಅಚ್ಚುಗೆಲ್ಲ ಹಾಕ್ತಾ ಇರಲಿಲ್ಲ ಅದು ಸೈಕಲ್ಲು. ಸರಿ ಆಯಿತು, ಇವಾಗ ಸೈಕಲ್ ಒಂದು ತೊಗೊಳಕ್ಕಾಗಲ್ಲ, ಅಟ್ಲೀಸ್ಟ್ ಬೇರೆ ಏನಾದರೂ ಗಿಟರು ಈ ಥರದ್ದೆಲ್ಲ ಅವನಿಗೆ ಗಿಟರು ಒಂದು ಕೊಡಿಸಿಲ್ಲ, ಅದ್ರ ಜೊತೆ ಅದೇ ಬೇರೆದು ಏನಾದರೂ ನೋಡೋಣ ಅಂಥೇಳಿ ಗಿಟರು ಮತ್ತು ಇನ್ನೊಂದು ಬ್ಯಾಂಡ್ ಸೆಟ್ ಅನಿಸುತ್ತೆ. ಸೊ ಅದನ್ನು ತೊಗೊಂಡು ಹನಿ ಕೂಡ ಬ್ಯಾಟು ಬಾಲ್ ಈ ಥರದ್ದು ಕ್ರಿಕೆಟಿಂದ ಅವಳಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ ತೊಗೊಂಡೋದ್ರೆ ಮನೆಗೆ ಹೋದಾಗ ಫುಲ್ಲು ಜಗಳ ಇಬ್ರಿಗೂ. ಬಟ್ ಒಂದಂತೂ ಅರ್ಥ ಆಯಿತು ನಮಗೆ, ಮಕ್ಕಳಿಗೆ ಏನಾದರೂ ತೊಗೊಂಡಿದ್ದೀವಿ ಒಂದೇ ಹತ್ರ ಇಬ್ಬರು ಮಕ್ಕಳಿದ್ದಾರೆ ಅಂತ ಅಂದರೆ
ಸೇಮ್ ಕಲರ್ ಸೇಮ್ ಟಾಯ್ಸ್ನ ತೊಗೊಂಡೋಗ್ಬೇಕು ಅನ್ನೋದು ಎಕ್ಸ್ಪೀರಿಯನ್ಸ್ ಆಯಿತು. ಯಾಕಂದರೆ ಹನಿಗೆ ಬ್ಯಾಟು ಬಾಲ್ ಅಂದರೆ ತುಂಬ ಇಷ್ಟಪಡ್ತಾಳೆ. ಸರಿ ಅವಳಿಗೆ ಇಷ್ಟಿದ್ರೆ ಸಾಕು, ಇನ್ನೇನು ಬೇಡ, ಅವಳೇನು ಅಷ್ಟು ಗಿಟಾರೆಲ್ಲ ಏನು ಲೈಕ್ ಮಾಡಲ್ಲ ಅಂತೇಳಿ ನನ್ನ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಅವಳು ನೋಡಿದ್ರೆ ನನಗೆ ಗಿಟಾರೇ ಬೇಕು ಅಂತ ಹೇಳಿ ಕೂತ್ಕೊಂಡಿದ್ಲು. ಸೊ ಇನ್ನೇನು ಮಾಡೋಕ್ಕಾಗುತ್ತೆ, ಇನ್ನು ಎಲ್ಲನೂ ಬಿಸಾಕ್ಬಿಡ್ತೀವಿ, ಇಬ್ಬರಿಗೂ ಬೇಡ ಅಂತ ಅಂದ್ಬಿಟ್ಟು ಅವ್ರಿಗೆ ಕಾಣ್ದಂಗೆ ಎತ್ತಿಟ್ಬಿಟ್ವಿ ನಾವು. ಆ ಟೈಮಲ್ಲಿ ಕೊಟ್ಬಿಟ್ಟು ಅವನಿಗೆ ಸರ್ಪ್ರೈಸ್ ಮಾಡಿಬಿಟ್ಟು ಮತ್ತೆ ಎತ್ತಿಟ್ಬಿಟ್ವಿ ನಾವು. ಇನ್ನು ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿತ್ತು ಸೈಕಲ್ದು, ನೋಡಿದ ತಕ್ಷಣ ಅಟ್ರಾಕ್ಟ್ ಆಗ್ತು. ಬಟ್ ಏನು ಮಾಡೋದು, ಅಚ್ಚಕ್ಕೆ ಸಿಗಲಿಲ್ಲ. ಫೋಟೋಗಲ್ಲ ಅಲ್ಲ ಅಮ್ಮ ನೋಡ್ರಿ, ಚಿನಿ ಅಲ್ಲೋಡ ಅಮ್ಮ ಅಲ್ಲ. ಚೆನ್ನಾಗಿದ್ಯಾ ಥ್ಯಾಂಕ್ ಯು ಹೇಳ್ಬೇಕು. ಹನಿ ಥ್ಯಾಂಕ್ ಯು ಹೇಳಿ ದೊಡ್ಡಮ್ಮಂಗೆ. ಬಿಚ್ಕೊಡ್ತೀನಿ ಕೆಳಗೆ. ಹ್ಯಾಪಿ ಬರ್ಡೇ ತಗೋ ಚಿನ್ನ. ಹನಿ ಇಲ್ಲಿ ಪಪ್ಪ ಹತ್ರ. ಅದು ಬೇಡ ತಡಿ, ಇದು ಗಿಟಾರ್ ಕೊಡ್ತೀನಿ ತಡಿ ಫಸ್ಟ್. ಮುಂಚೆ ಗಿಟಾರ್ ನಿಮಗೆ ಖುಷಿ ಆಯ್ತಾ? ಹನಿ ಅಲ್ಲಿ ನಿಂದು, ಹನಿಮ ನಿಂದದು ಬ್ಯಾಟ್ ಬಾಲು ಗೋ. ಇಷ್ಟೊಂದು ಎಕ್ಸೈಟ್ಮೆಂಟ್ ಆಗಿದಾರಲ್ಲ, ಇದು ಬರೀ 5 ನಿಮಿಷ ಇತ್ತು ಅಷ್ಟೇ ನೋಡಿ ಈ ಎಕ್ಸೈಟ್ಮೆಂಟು. ಅದಾದಮೇಲೆ ಅವ್ರಿಗೆ ಆ ಟಾಯ್ಸ್ ಮೇಲೆ ಇಂಟ್ರೆಸ್ಟ್ ಇಲ್ಲ. ಬಟ್ ಆದರೂ ಕೂಡ ಇಬ್ಬರು ಒಂದಕ್ಕೆ ಕಿತ್ತಾಡುತ್ತಾ ಇದ್ರು. ಸರಿ, ಆ 5 ನಿಮಿಷದ ಎಕ್ಸೈಟ್ಮೆಂಟು, ಆ ಖುಷಿ ನೋಡೋದಕ್ಕೆ ಅಷ್ಟೇ ಅಲ್ವಾ ನಾವು ಕೂಡ ಕಷ್ಟಪಡೋದು, ಕಷ್ಟಪಟ್ಟು ದುಡಿಯೋದು. ಸೊ ಹಾಗಂತ ಇಲ್ಲಿ ಟಾಯ್ಸ್ ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡಬೇಕು ಅಂತ ನಾನು ಹೇಳ್ತಿಲ್ಲ. ಬಟ್ ಒಂದು ಖುಷಿ ಇರುತ್ತಲ್ಲ, ಮಕ್ಕಳು ಅಂದಮೇಲೆ ಟಾಯ್ಸೇ ಆಸೆ ಪಡೋದು. ಇನ್ನು ನನ್ನ ಮಗಳಂತೂ ಎಕ್ಸ್ಪೆನ್ಸಿವ್ ಗಿಫ್ಟ್ ಎಲ್ಲ ಸದ್ಯಕ್ಕಂತ ಅವಳು ನಮ್ಮ ಹತ್ರ ಕೇಳ್ತಾ ಇಲ್ಲ. ಅವಳದ್ದು ಏನಿದ್ರು ಚಿಕ್ಕ ಪುಟ್ಟದು, ಬರೀ ಬಾಲು, ಬಲೂನು, ಬ್ಯಾಟು, ಸೊ ಇಷ್ಟರಲ್ಲೇ ಇದ್ದಾಳೆ ಅವಳು. ಬಟ್ ಹಚ್ಚು ಇದನ್ನಲ್ಲ, ಹೆವಿ ಕಾಸ್ಟ್ಲಿ ಟಾಯ್ಸ್ನೇ ಕೇಳ್ತಾ ಇರ್ತಾನೆ. ಮಾತು ಎತ್ತಿದ್ರೇ ಅವನಿಗೆ 1000 ರೂಪಾಯಿ, 1500 ರೂಪಾಯಿದೇ ಬೇಕು ಅವನಿಗೆ. ಬರೀ ಮಾನ್ಸ್ಟರು, ಟ್ರಕ್ಸು ಈ ಥರದ್ದೇ ಕೇಳ್ತಾ ಇರ್ತಾನೆ, ರಿಮೋಟು. ಬಟ್ ಹನಿದೆಲ್ಲ ಈ ಥರ ಬಡ್ಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು ಸದ್ಯಕ್ಕೆ. ಬಟ್ ಮುಂದೆ ಗೊತ್ತಿಲ್ಲ ಹೆಂಗೆ ಅಂತ ಹೇಳಿ. ಇನ್ನು ಇಷ್ಟು ಟಾಯ್ಸ್ನ ತೊಗೊಂಡು ಬಂದ್ವಿ. ಸರಿ, 12 ಗಂಟೆಗೆ ಅವನಿಗೆ ಜಸ್ಟ್ ಒಂದು ಕಪ್ ಕೇಕ್ ಥರದ್ದು ತೊಗೊಂಡು ಬಂದಿದ್ವಿ, ಅದನ್ನು ಕೊಡೋಣ ಅಂತ ಹೇಳಿ. ಅಷ್ಟೊತ್ತಿಗೆ ಪಿಝಾನ ಆರ್ಡ್ರ್ ಮಾಡಿಬಿಟ್ಟಿದ್ರು. ಸರಿ, ಪಿಝಾ ತಿನ್ಕೊಳ್ಳೋಣ ಅಂಥೇಳಿ ಸಿಕ್ಕಾಪಟ್ಟೆ ಆರ್ಡ್ರ್ ಮಾಡಿದರು. ಬರೋದಕ್ಕೂ ಮುಂಚೆ, ಇದು ಪಿಝಾ ಬರೋದಕ್ಕೆ ಮುಂಚೆ ತುಂಬ ಆರ್ಡ್ರ್ ಮಾಡಿಬಿಟ್ಟಿದ್ರು ನಮ್ಮ ಭಾವ. ಸರಿ ಅಂದ್ಬಿಟ್ಟು ಪಿಝಾ ತಿನ್ನಂಗಾಯ್ತು ಅಂಥೇಳಿ ಪಿಝಾ ಆರ್ಡ್ರ್ ಮಾಡ್ಕೊಂಡ್ವಿ. ನೈಟ್ ತುಮಕೂರಿಗೆ ಬಂದರೆ ಬರೀ ತಿನ್ನೋದೇ ಆಗಿಬಿಡುತ್ತೆ ನಮ್ಮದು ಕೆಲಸ ಅಂತಲೇ ಹೇಳ್ಬೋದು. ಇನ್ನು ಈ ಥರ 4 ಕಪ್ ಕೇಕ್ಸ್ನ ತೊಗೊಂಬಂದಿದ್ವಿ. ಚೆನ್ನಾಗಿದೆ, ಟೇಸ್ಟ್ ಅಂತೂ ಬಟರ್ ಸ್ಕ್ರಾಚ್ದು ಸಖತ್ತಾಗಿರುತ್ತೆ. ಸೊ ಇನ್ನು ಇದು ಎಸೆನ್ಸಲ್ಲಿ ತೊಗೊಂಬಂದಿದ್ದು, ಟೇಸ್ಟ್ ತುಂಬ ಚೆನ್ನಾಗಿತ್ತು. ಅವನಿಗೆ 5 ಇಯರ್ಸ್ ಅಲ್ವಾ, ಈ ಥರದ್ದೊಂದು 5 ಇಯರ್ಸ್ದು ಕ್ಯಾಂಡಲ್ಸ್ ಕೂಡ ತೊಗೊಂಬಂದಿದ್ವಿ ಅವನಿಗೆ ಕಟ್ ಮಾಡಿಸೋಣ ಅಂತ ಹೇಳಿ. ಇನ್ನು ಮಲಗಿರೋ ಥರ ಡ್ರಾಮಾ ಮಾಡ್ತಾಯಿದ್ದ. ಅಕ್ಕ ಈ ಥರ ಕ್ಯಾಂಡಲ್ಸ್ನ ಹಚ್ಕೊಂಬಂದ್ಬಿಟ್ಟು ಅವನಿಗೆ ವಿಶ್ ಮಾಡೋಣ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ಲು. Happy birthday to you. Happy birthday to you. ಹ್ಯಾಪಿ ಬರ್ಡೇ ಚಿನ್ನಮ್ಮ. Happy birthday. ಇನ್ನು ನೈಟು ಮಲಗೋ ಅಷ್ಟರಲ್ಲೇ 1 ಗಂಟೆ ಆಗೋಯ್ತು. ನನ್ನ ಮಗಳಿಗೆ ಯಾರು ಏನಾದರೂ ಮಾಡ್ಕೊಳ್ಳಿ, ನನಗೆ ತಿನ್ನಕ್ಬೇಕಷ್ಟೆ. ಆದರೆ ಅವ್ಳಿಗೆ ಈ ಥರದ್ದೆಲ್ಲ ಸ್ವಲ್ಪ ರೇರಾಗಿ ಕೊಡೋದ್ರಿಂದ ಇಷ್ಟಪಟ್ಬಿಟ್ಟು ಆ ಟೈಮಲ್ಲಿ ತಿನ್ಕೊತಾಳೆ. ಇನ್ನು ನಾವು ಬೆಳಗ್ಗೆ ಬೇಗ ಎದ್ದು ಹೊರಡಬೇಕಿತ್ತು. ಸರಿ, ಮಕ್ಕಳನ್ನ ಮಲಗಿಸೋಣ ಅಂಥೇಳಿ. ನಮ್ಮ ಅಮ್ಮನಂತೂ ಹಿಂಗೆ ಬಿಡೋದೇ ಇಲ್ಲ ನೋಡಿ. ಹಿಂಗೆ ಬಂದರೆ ಜೋಲಿ ಇರಬೇಕು, ಇಲ್ಲಾಂದರೆ ಈ ಥರ ಅಮ್ಮ ತೊಡೆ ಮೇಲೆ ಮಲ್ಕೋಬೇಕು. ಸರಿ, ಎಲ್ಲರೂ ನಾವು ಇದೇ ಥರ ಒಟ್ಟಿಗೆ ಒಂದೇ ಕಡೆ ಇರ್ತೀವಿ, ಓಕೆನಾ. ಅಮ್ಮ ಮನೆಗೆ ಬಂದಾಗ ಒಂಥರ ಸಖತ್ ಖುಷಿ ಅನಿಸುತ್ತೆ. ಅದಕ್ಕೋಸ್ಕರನೇ ನಾವು ಸಿಂಗಲ್ ಬೆಡ್ರೂಮ್ ಅಷ್ಟೇ ಮನೆ ಮಾಡಿರೋದು. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಹೇಗೆ ಅನ್ನಿಸ್ತು ಕಾಮೆಂಟಲ್ಲಿ ತಿಳಿಸಿ.